ಇದೇ ಹೆಸರುಬೇಳೆ ಈಗ ಪಾಯಸ ಮಾಡ್ತಿದ್ದೀವಿ. ಕುದಿತಾ ಇದೆ ನೋಡಿ. ಫ್ರೆಂಡ್ಸ್, ಚೆನ್ನಾಗಿ ಅಳಗಾಡಿಸ್ಬೇಕು. ಕುದಿ ಬರೋವರೆಗೂ ಕಾಯಬೇಕು. ಬನ್ನಿ ಸ್ನೇಹಿತರೆ, ಹೆಸರುಬೇಳೆ ಹುಗ್ಗಿ ಮಾಡೋಣ. ಮೊದಲು ಎಷ್ಟು ಹಾಕೋಣ ಹೆಸರುಬೇಳೆ ನೋಡಿ ಸ್ನೇಹಿತರೆ. ನಾವು 14-15 ಜನಕ್ಕೆ ಅಡುಗೆ ಮಾಡೋಕ್ಕೆ ಅರ್ಧ kg ಹೆಸರುಬೇಳೆಯನ್ನು ಹಾಕಿದ್ದೀವಿ ನೋಡಿ. ಈ ರೀತಿ ಸಣ್ಣಗೆ ಕುಚ್ಚಬೇಕು. ಅದನ್ನು ಈ ಕುದ್ದ ಮೇಲೆ ಮುಂದೆ ಏನು ಮಾಡ್ಬೇಕಂತ ಹೇಳ್ತೀನಿ. 15 ನಿಮಿಷ ಕುದಿಬೇಕು. ನೆಕ್ಸ್ಟ್ ಬೆಲ್ಲ ಹಾಕಬೇಕು ಸ್ನೇಹಿತರೆ. ಎಷ್ಟು kg ಬೆಲ್ಲ? 1 kg, ಅರ್ಧ kg ರವಕ್ಕೆ ಬೇಳೆ ರುಚಿಗೆ ತಕ್ಕಂತೆ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಮೀಡಿಯಂ ರೇಂಜಲ್ಲಿ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕಬೇಕು. ಆ ಬೆಲ್ಲ ಕರಗೋವರೆಗೂ ಕಾಯಬೇಕು ಸ್ನೇಹಿತರೆ. ಶಾವಿಗೆ ಪ್ಯಾಕೆಟ್ ಹಾಕ್ತಿದ್ವಿ. ಈಗ 2 ಪ್ಯಾಕೆಟ್ ಇದಕ್ಕೆ ಹುರಿದಿರೋ ಶಾವಿಗೆಯನ್ನು ಸೇರಿಸೋಣ. ಬನ್ನಿ ಸ್ನೇಹಿತರೆ, ಇದನ್ನು ಈಗ ಫ್ರೈ ಮಾಡೋಣ. ಫ್ರೈ ಮಾಡಿದ್ಮೇಲೆ ಅದಕ್ಕೆ ಸೇರಿಸೋಣ. ತುಪ್ಪವನ್ನು ಸೇರಿಸ್ಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ತುಪ್ಪ ಹಾಕಿ ಈಗ ರವೆಯನ್ನು ಶಾವಿಗೆಯನ್ನು ಕರಿಬೇಕು. ಶಾವಿಗೆಯನ್ನು ಕರಿಬೇಕೀಗ. ಇದಾಗಿ ಸೈಡ್ ತೆಗೆದಿಡಬೇಕು ಕುದ್ದಿರೋ ಹೆಸರುಬೇಳೆಯನ್ನು. ನಂತರ ತೆಗೆದು ಹಾಕಿ ಮತ್ತು ತುಪ್ಪವನ್ನು ಈಗ ಸುರಿದು ತುಪ್ಪದಲ್ಲಿ ಶಾವಿಗೆಯನ್ನು ಕರಿತೀವಿ ನೋಡಿ. ಈಗ ನೋಡಿ ಸ್ನೇಹಿತರೆ, ಶಾವಿಗೆಯನ್ನು ಈಗ ಉರಿತಿದ್ದಾರೆ ನೋಡಿ ಸ್ನೇಹಿತರೆ. ನಮ್ಮ ದೋಸ್ತ ಉರಿಬೇಕು ಅಂತ ಹೇಳ್ತಿದ್ದಾನೆ. ನೀನು ಮಾತಾಡ್ತೀನಿ ಸ್ನೇಹಿತರೆ. ಈ ರೀತಿ ಕೆಂಪು ಕಲರ್ ಆಗಂಗೆ ಕಾಯಿಸ್ಬೇಕು ನೋಡಿ ಸ್ನೇಹಿತರೆ. ಈಗ ಕೆಂಪಗೆ ಫ್ಲೇವರ್ ಈಗ ಕೆಂಪು ಆಗ್ತಿದೆ ನೋಡಿ. ಈ ರೀತಿ ಕೆಂಪು ಆಗಬೇಕು. ಇವು ನೋಡಿ ಶಾವಿಗೆ ಕೆಂಪಗೆ ಉರಿಬೇಕು. ಚೆನ್ನಾಗಿ ಬರ್ತಾ ಉಂಟು ನೋಡಿ. ಈಗ ಒಣ ದ್ರಾಕ್ಷಿಯನ್ನು ಹಾಕ್ತಿದೀವಿ. ಸ್ವಲ್ಪ ಗೋಡಂಬಿ ನೋಡಿ ಸ್ನೇಹಿತರೆ. ಗೋಡಂಬಿಯನ್ನು ಸೇರಿಸ್ತಿದ್ವಿ. ಸ್ವಲ್ಪ ಗೋಡಂಬಿ ಸೇರಿಸ್ತಿದ್ವಿ ನೋಡಿ ಸ್ನೇಹಿತರೆ. ಈಗ ಒಣ ದ್ರಾಕ್ಷಿಯನ್ನು ಹಾಕ್ತಿದ್ದಾರೆ ನೋಡಿ. ನೋಡಿ, ನಿಮ್ಗೆ ಎಷ್ಟು ಬೇಕಷ್ಟು ಗೋಡಂಬಿಯನ್ನು ಸೇರಿಸ್ಬೇಕು ಮತ್ತು ದ್ರಾಕ್ಷಿ ಕೂಡ. ಒಣ ದ್ರಾಕ್ಷಿಯನ್ನು ಸೇರಿಸ್ಬೇಕು ಸ್ನೇಹಿತರೆ. ಚೆನ್ನಾಗಿ ಅಳಗಡಿಸ್ಬೇಕು ಸ್ನೇಹಿತರೆ. ಚೆನ್ನಾಗಿ ಅಳಗಡಿಸ್ಬೇಕು. ಸ್ನೇಹಿತರೆ, ಇದರಲ್ಲಿ ಚೆನ್ನಾಗಿ ಬೆರೆಸ್ಬೇಕು. ಬೆರೆಸ್ಬೇಕು ಸ್ನೇಹಿತರೆ. ಚೆನ್ನಾಗಿ ಇಲ್ಲಿ ಅಳಗಾಡ್ಸ್ಕೋಬೇಕು ಹೊರಗೆ.
ಚೆನ್ನಾಗಿ ಅಲ್ಲಾಡಿಸ್ಬೇಕು. ಹಾಲು ನಂತರ ಹಾಲನ್ನು ಸೇರಿಸ್ಬೇಕು. ನಂತರ ಈಗ ಬಿಸಿ ಮಾಡೋಣ, ಚೆನ್ನಾಗಿ ಕುದಿಸೋಣ. ಬನ್ನಿ ನೋಡಿ. ನಾವು ನಂದಿನಿ ಹಾಲನ್ನು ಉಪಯೋಗಿಸ್ತಿದ್ದೀವಿ. ಅರ್ಧ ಲೀಟ್ರ್ ಹಾಲು ಹಾಕ್ತೀವಿ. ಅರ್ಧ ಲೀಟ್ರ್ ನಂದಿನಿ ಹಾಲನ್ನು ಹಾಕ್ತೀವಿ ನಾವೀಗ. ಬನ್ನಿ ನೋಡೋಣ. ಸರಿ, ರುಚಿ ನೋಡ್ತಿದ್ದಾರೆ ನೋಡಿ. ರುಚಿಗೆ ತಕ್ಕತ್ತು ನೀವು ಬೇಕಾದ್ರೆ ಬಾದಾಮ್ ಪೌಡರ್ನ ಸೇರಿಸ್ಬೇಕು. ನಿಮಗೆ ಇಷ್ಟ ಇದ್ರೆ ಅಷ್ಟೇ ಫ್ಲೇವರ್, ಇಲ್ಲಾಂದ್ರೆ ಬೇಡ. ನಾವೆಲ್ಲ ಇರೋ ಡಬ್ಬಿ ಫುಲ್ ಸೇರಿಬಿಟ್ವಿ. ಖಾಲಿ ಆಗಿತ್ತು, ಸ್ವಲ್ಪ ಉಳಿದಿತ್ತು. ಹಂಗೆ ಮೆಲ್ಲಕ್ಕೆ ನೋಡಿ ಸ್ನೇಹಿತರೆ, ನಮ್ಮ ದೋಸ್ತು ಚೆನ್ನಾಗಿಟ್ಟು ಖಾಲಿ ಡಬ್ಬಿಯನ್ನು ಹೆಂಗೆ ತೋರಿಸ್ತಿದ್ದಾನೆ ನೋಡಿ. ಪ್ರಾರಂಭ ಮಾಡಿದಾಗ ಏನು ಮಾಡಕ್ಕಪ್ಪ ಅಂದರೆ ಹಾಲು ನೋಡಿ ನಿಧಾನ. ಕುದಿಯುವ ಸಮಯದಲ್ಲಿ ಹಾಲನ್ನು ಸೇರಿಸ್ಬೇಕು. ಕೊಬ್ಬರಿ ಇರ್ತಲ್ಲ ಸ್ನೇಹಿತರೆ, ಕೊಬ್ಬರಿಯನ್ನು ಸೇರಿಸ್ತಿದ್ದೀವಿ ಸ್ನೇಹಿತರೆ. ನೋಡಿ ಪರಿಮಳ, ಘಮ 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 ಪರಿಮಳ ಬರ್ತಿದೆ. ಘಮ 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 ಪರಿಮಳ ಬರ್ತದೆ ನೋಡಿ. ಈಗ ನೋಡಿ ಕೊಬ್ಬರಿಯನ್ನು ಈ ರೀತಿ ಹಾಕ್ತಿದ್ವಿ. ಪುಡಿ ಮಾಡಿದ್ದು ಕೊಬ್ಬರಿ, ಪುಡಿ ಮಾಡಿದ ಕೊಬ್ಬರಿ ಗಾಯ್ಸ್. ಇವಾಗ ಮುಚ್ಚಬೇಕು, ಒಂದು 5 ನಿಮಿಷ ಮುಚ್ಚಬೇಕು ಇದನ್ನೇ. ಸಂಪೂರ್ಣವಾಗಿ ರೆಡಿ ಆಯಿತು ಸ್ನೇಹಿತರೆ. ಇದೇ ಪಾಯಸ. ಇನ್ನೊಂದು ಇದ್ರದ್ದು ಔಟ್ಫಿಟ್ ತೋರಿಸ್ತೀನಿ ನಿಮಗೆ, ಔಟ್ಪುಟ್ ಯಾವ ರೀತಿ ಬರ್ತಂತ. ಮೇಲೆ ಬೇಕಾದರೆ ತುಪ್ಪನೂ ಸುರಿಬೋದು ನೀವು ತುಪ್ಪ ಬೇಕಂದರೆ. ಹಾಂ ಸರ್. ನೋಡಿ ಈ ರೀತಿ ಚೆನ್ನಾಗಿ ಪಳ ಆಗಿದೆ, ಚೆನ್ನಾಗಿದೆ ನೋಡಿ. ತಿಂದರೆ ಮಾತ್ರ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಬೇಕಾದ್ರೆ ನೀವು ಆ ರೀತಿ ಮನೇಲಿ ಮಾಡ್ಕೊಳ್ಳಿ ಇದೇ ರೀತಿ. Fire went out, lights went down. When you feel lost in your